ಎಲ್ಲರಿಗೂ ಹಾಯ್. ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ ಕಥೆಯ ಮುಂದುವರೆದ ಭಾಗವಿದು. ಋಷ್ಯಂಕ್ ಚಟರ್ಜಿ ಎನ್ನುವ ಮಹಾಗರ್ವಿಷ್ಠ ಋತ್ವಿಯ ಹತ್ತಿರ ಸಾರಿ ಕೇಳುತ್ತಾನೆ. ಅದು ಆಫೀಸಿನ ಮಂದಿ ಎದುರೇ. ಸಾಲದಕ್ಕೆ ಇನ್ಮೇಲೆ ಋತ್ವಿಯವರು ನನ್ನ PA ಆಗಿ ಕೆಲಸ ಮಾಡ್ತಾರೆ. ನನಗೆ ಯಾವ ರೀತಿಯ ಗೌರವ ಮರ್ಯಾದೆ ಕೊಡ್ತೀರಾ ಅದೇ ರೀತಿಯ ಗೌರವ ಮತ್ತು ಮರ್ಯಾದೆಯನ್ನು ಋತ್ವಿಗೂ ಕೊಡಬೇಕು ಎಂದವನ ಮಾತಿಗೆ ಎಲ್ಲರೂ ಎಸ್ ಸರ್ ಎಂದರೆ, ಇಲ್ಲೂ PAನಾ ಎನ್ನುವ ಬೇಸರದ ಭಾವ ಅವಳಲ್ಲಿ. ತನ್ನ ಗಂಭೀರತೆಯನ್ನು ಬಿಟ್ಟುಕೊಡದವನು, ಋತ್ವಿಯವರೇ ನನ್ನ ಕ್ಯಾಬಿನ್ಗೆ ಬನ್ನಿ, ನಿಮ್ಮ ಕೆಲಸವನ್ನು ಹೇಳಿಕೊಡುತ್ತೇನೆ ಎಂದರೆ ಸುಮ್ಮನೆ ಗೋಣಾಡಿಸಿ ಅವನ ಹಿಂದೆಯೇ ಹೋಗುತ್ತಾಳೆ ಋತ್ವಿ. ಅವಳು ಬಂದೊಡನೆ ಬಾಗಿಲು ಹಾಕಿದ ಋಷ್ ತನ್ನ ಚೇರ್ ಮೇಲೆ ಕುಳಿತು, ಲೇ ಇವಳೆ, ಅಲ್ಲಿ ಬ್ಲೂ ಕಲರ್ ಫೈಲ್ ಇದೆಯಲ್ಲ ಅದನ್ನು ತಗೊಂಡು ಬಾ ಎಂದರೆ, ಹಂದಿ ಇಷ್ಟು ಹೊತ್ತು ಎಲ್ಲರೆದುರು ನೀವು ತಾವು ಅಂದವನು ಈಗ ಮತ್ತೆ ಲೇ ಇವಳೆ ಅಂತೆ ಎಂದುಕೊಂಡೆ ಅವನೆದುರು ಫೈಲ್ ಹಿಡಿದ ಹುಡುಗಿಯ ಕೈ ಹಿಡಿದೆಳೆದು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡ ಋಷ್, ಈಗ ಖುಷಿ ಆಯ್ತೇನೆ ಎಂದು ಕೇಳುತ್ತಾನೆ. ಅವಳು ಥೂ ಬಿಡು ಎನ್ನುತ್ತಿದ್ದರೂ ಬಿಡದವನು ಅವಳ ಭುಜದ ಮೇಲೆ ಮುಖವಿಟ್ಟು, ಹೇಳೆ ಹುಡುಗಿ, ಈಗ ಖುಷಿ ಆಯ್ತಾ? ಎಲ್ಲರೆದುರು ಸಾರಿ ಕೇಳಿದೆಯಲ್ವಾ? ಈಗ ಯಾರೂ ನಿನ್ನನ್ನು ಕೆಟ್ಟದಾಗಿ ನೋಡಲ್ಲ, ನಿನ್ನೊಂದಿಗೆ ಕೆಟ್ಟದಾಗಿ ಮಾತಾಡಲ್ಲ, ಈಗ ಸಮಾಧಾನ ಆಯ್ತಾ ಎಂದವನ ಚುಪುರುಗಡ್ಡದ ಗಲ್ಲ ಅವಳ ಭುಜ ಮತ್ತು ಕೊರಳಿಗೆ ಸೋಕಿ ಕಚಗುಳಿಯಂತಾಗಿ ಸಣ್ಣದಾಗಿ ನಕ್ಕ ಋತ್ವಿ ತಕ್ಷಣವೇ, ಹೇ ಬಿಡು ನನ್ನ, ನಿನಗೆ ಮುಟ್ಟಿ ಮುಟ್ಟಿ ಮಾತಾಡುವ ರೋಗ ಇದೆಯಾ ಹೇಗೆ ಎಂದರೆ, ಹ್ಞೂ ಕಣೆ ಇವಳೆ, ಈ ಕಾಯಿಲೆ ಇತ್ತೀಚೆಗೆ ಸ್ಟಾರ್ಟ್ ಆಗಿದ್ದು, ಹೆಚ್ಚು ಅಂದರೆ 2 ತಿಂಗಳಾಯಿತು ಎಂದವನ ಮಾತಿನ ಅರ್ಥ ಋತ್ವಿ ಸಿಕ್ಕ ನಂತರ ಎಂದೆ. ಅದು ಅವಳಿಗೂ ಅರ್ಥವಾಗಿ, ನನ್ನ ಕರ್ಮ ಇದು, ಯಾಕೆ ಹೀಗೆ ಮಾಡ್ತಾ ಇದೆಯಾ, ಪ್ಲೀಸ್ ಬಿಡು, ಯಾರಾದರೂ ಬಂದರೆ ಏನು ಗತಿ ಎಂದಾಗ, ಯಾರೇ ಬಂದರೂ ನನ್ನ ಪರ್ಮಿಷನ್ ಇಲ್ಲದೆ ಬರಲ್ಲ ಕಣೆ, ಈಗ ನೀನು ಹೇಳು, ನಿನಗೆ ಖುಷಿ ಆಯಿತಾ ಇಲ್ವಾ ಎಂದು ಕೇಳುತ್ತಾನೆ ಋಷ್. ಅದನ್ನೇ ನನ್ನಿಂದ ದೂರದಲ್ಲಿ ನಿಂತು ಕೇಳಬಹುದು ತಾನೇ ಎಂದವಳನ್ನು ತನ್ನೆಡೆಗೆ ತಿರುಗಿಸಿಕೊಂಡ ಋಷ್ ಇನ್ನಷ್ಟು ಗಟ್ಟಿಯಾಗಿ ಬಳಸುತ್ತಾ, ಈಗ ಹೇಳೆ, ನೀನು ಹ್ಯಾಪಿನಾ? ನೀನು ಉತ್ತರ ಕೊಡದೆ ನಾನಂತೂ ನಿನ್ನನ್ನು ಬಿಡಲ್ಲ ಎಂದಾಗ, ಹ್ಞೂ ನನಗೆ ಖುಷಿಯಾಗಿಲ್ಲ ಎನ್ನುತ್ತಾಳೆ ಋತ್ವಿ. ತಕ್ಷಣ ಹುಬ್ಬು ಬೆಸೆದು ಅವಳನ್ನೇ ನೋಡಿದ ಋಷ್, ಅಂದರೆ ನಾನು ನಿನಗೆ ಹೊಡೆದ ಏಟುಗಳನ್ನು ನನಗೆ ವಾಪಸ್ ಕೊಡಬೇಕು ಅಂತನಾ? ಹಾಗೇನಾದರೂ ನಿನ್ನ ಮನಸ್ಸಿನಲ್ಲಿದ್ದರೆ ತಗೋ ನನ್ನ ಕೆನ್ನೆಯನ್ನು, ನೀನು 2 ಏಟು ಹಾಕಿಬಿಡು, ಆಗ ನಿಂಗೂ ಸಮಾಧಾನ ಆಗುತ್ತೆ ತಾನೇ ಎನ್ನುತ್ತಾ ತನ್ನ ಕೆನ್ನೆಯನ್ನು ಚಾಚಿದರೆ ಮೌನವಾಗಿ ಅವನನ್ನೇ ನೋಡುವ ಋತ್ವಿ, ಈ ಹಂದಿ ಹಗಲು ಹೊತ್ತಿನಲ್ಲಿ ಕುಡಿದು ಬಂದಿದೆಯಾ ಹೇಗೆ? ಸಾರಿ ಕೇಳ್ತಾನೆ, 2 ಏಟು ಹೊಡಿಯಂತಾನೆ, ಮತ್ತು ಇವನ ಆಫೀಸ್ ಸ್ಟಾಫ್ಗಳೆಲ್ಲ ಹೇಳಿದ ಪ್ರಕಾರ ಇವನು ಬಹಳ ಒರಟು ಮನುಷ್ಯ ಅಲ್ವಾ, ಯಾರಿಗೂ ಬಗ್ಗದ ಗರ್ವಿಷ್ಠ. ಹಾಗಾದರೆ ಈ ಮಂಜ ಗ್ಯಾರಂಟಿ ಎಣ್ಣೆ ಹಾಕಿದ್ದಾನೆ, ಅದಕ್ಕೆ ಇಷ್ಟೆಲ್ಲ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ. ಯಪ್ಪಾ, ಇನ್ನು ಇವನ ಮಾತುಗಳನ್ನು ಕೇಳೋಕೆ ಆಗಲ್ಲ, ಹೆವಿ ಮಾತಾಡ್ತಾ ನನ್ನ ಪ್ರಾಣ ತೆಗೆದು ಬಿಡುತ್ತೆ ಪ್ರಾಣಿ ಎಂದುಕೊಂಡು ನಿಧಾನವಾಗಿ ಅವನತ್ತ ಬಾಗಿ ಮೂಗನ್ನು ಅರಳಿಸಿದರೆ ಅರ್ಥವಾಗಿತ್ತು ಋಷ್ಗೆ. ಜೊತೆಗೆ ಹುಡುಗನ ತುಟಿಗಳು ಕೂಡ ಅರಳಿತು. ಒಡನೆಯೇ ಅವಳ ಕೊರಳ ಸುತ್ತ ಕೈ ಹಾಕಿ ತನ್ನ ಮೊಗದತ್ತ ಅವಳ ಮೊಗವನ್ನು ಸೆಳೆದುಕೊಂಡು ಅವಳ ಹಣೆಗೆ ತನ್ನ ಹಣೆ ತಾಗಿಸುತ್ತಾ, ನಾನೇನು ಹೆಂಡ ಕುಡ್ಕೊಂಡು ಬಂದಿಲ್ಲ ಕಣೆ, ಯಾಕಿಷ್ಟು ಅನುಮಾನ ಪಡ್ತಾ ಇದೆಯಾ? ಈ ಥರ ಮೂಗು ಅರಳಿಸಿ ಕಳ್ಳಿಯ ಹಾಗೆ ಹತ್ತಿರ ಬರುವ ಬದಲು ನೇರವಾಗಿ ಕೇಳಬಹುದಿತ್ತು ತಾನೇ ಎಂದು ಪಿಸು ದನಿಯಲ್ಲಿ ನುಡಿದರೆ, ನಾನೇನು ಅದನ್ನು ಚೆಕ್ ಮಾಡ್ತಾ ಇರಲಿಲ್ಲ, ನೀನು ಹಾಕಿರುವ ಪರ್ಫ್ಯೂಮ್ ಸ್ಮೆಲ್ ಮಾಡ್ತಾ ಇದ್ದೆ ಅಷ್ಟೇ. ಚಂದ ಇದೆ, ಇದನ್ನೇ ನೀವು ಅಕ್ಕನಿಗೆ ಗಿಫ್ಟ್ ಮಾಡಬೇಕು ಅಂದುಕೊಂಡೆ ಎಂದವಳು ಸಹ ಪಿಸು ದನಿಯಲ್ಲಿ ನುಡಿದು ಅವನ ಕಣ್ಣಲ್ಲಿ ಕಣ್ಣಿಟ್ಟರೆ, ಕಳ್ಳಿ ಸುಳ್ಳಿ ಕುಳ್ಳಿ ನೀನು, ನಾನು ಡ್ರಿಂಕ್ಸ್ ಮಾಡಿದ್ದೀನಿ ಅಂತಲೇ ನೀನು ಚೆಕ್ ಮಾಡ್ತಾ ಇದ್ದೆ ಅಂತ ನನಗೆ ಗೊತ್ತು, ಮತ್ತು ನಾನು ಯೂಸ್ ಮಾಡಿರುವುದು ಜೆಂಟ್ಸ್ ಪರ್ಫ್ಯೂಮ್, ಇದನ್ನು ನಿನ್ನ ಅಕ್ಕನಿಗೆ ಕೊಡ್ತೀಯಾ? ಮತ್ತು ನೀನು ಯಾವ ಪರ್ಫ್ಯೂಮ್ ಯೂಸ್ ಮಾಡ್ತೀಯಾ ಎಂದವನು ಮತ್ತೆ ಗುಟ್ಟು ಹೇಳುವಂತೆ ಕೇಳಿದರೆ, ಯಾವುದೂ ಇಲ್ಲ, ನೀನೀಗ ಬಿಡು, ನಾನು ಆಚೆಗೆ ಹೋಗ್ತೀನಿ ಎಂದ ಹುಡುಗಿ ಕೂಡ ಗುಟ್ಟಿನ ರೀತಿಯಲ್ಲೇ ಉತ್ತರ ಕೊಡಲು, ಸುಳ್ಳು ಹೇಳಬೇಡ ಕಣೆ, ಸತ್ಯ ಹೇಳು ಎಂದವನು ಅವಳ ಕೊರಳ ಒನಪಿನಲ್ಲಿ ಮೂಗನ್ನು ಉಜ್ಜುತ್ತಾ, ನಿನ್ನ ಪರ್ಫ್ಯೂಮ್ ಸ್ಮೆಲ್ ಮತ್ತೇರಿಸುವ ಹಾಗಿದೆ ಗೊತ್ತಾ, ಅದಕ್ಕೆ ನಾನು ನಿನ್ನಿಂದ ದೂರ ಇರೋಕೆ ಆಗದೆ ಆಗಾಗ ಹೀಗೆ ಆಡೋದು ಎಂದು ಅಮಲೇರಿದ ಧ್ವನಿಯಲ್ಲಿ ಹೇಳಿ ಋಷ್ ಕೂಡ ಅವಳ ಕಣ್ಣಲ್ಲಿ ಕಣ್ಣಿಟ್ಟರೆ, ಕೋಪಗೊಂಡ ಋತ್ವಿ, ಎಂಥದೂ ಇಲ್ಲ, ನಾನು ಯೂಸ್ ಮಾಡೋದು ಮೈಸೂರು ಸ್ಯಾಂಡಲ್ ಸೋಪ್, ಅದೂ ಇಲ್ಲ ಅಂದರೆ ಚಂದ್ರಿಕಾ ಸೋಪ್ ಅಷ್ಟೇ, ನಿನಗೆ ಇಷ್ಟ ಆದರೆ ಇನ್ಮೇಲೆ ನೀನು ಅದನ್ನೇ ಬಳಸು, ಅದು ಬಿಟ್ಟು ಈ ದನ ಲೈಟ್ ಕಂಬಕ್ಕೆ ಮೈಯುಜ್ಜುವ ಹಾಗೆ ಯಾಕೆ ಆಡ್ತಾ ಇದೆಯಾ ಎಂದು ಅವನನ್ನು ತಳ್ಳುವ ಪ್ರಯತ್ನ ಮಾಡಿದಾಗ ದೊಡ್ಡ ನಗು ನಕ್ಕ ಋಷ್, ಎಂಥ ಹೋಲಿಕೆ ಮಾಡಿಬಿಟ್ಟೆ ನೀನು, ಈಗ ಅದೆಲ್ಲ ಬೇಡ, ನಿನಗೆ ಖುಷಿ ಆಯಿತಾ ಹೇಳು ಸಾಕು, ಅದು ಹೇಳಿದರೆ ನಿನ್ನನ್ನು ಬಿಡ್ತೀನಿ ಎನ್ನುತ್ತಾನೆ. ಖುಷಿ ಆಗಿಲ್ಲ, ನನಗೆ ಈ PA ಕೆಲಸ ಬೇಡ ಎನ್ನುತ್ತಾಳೆ ಋತ್ವಿ. ಏನು PA ಕೆಲಸ ಬೇಡವಾ, ಮತ್ತು ಆ ಕಸ ಗುಡಿಸಿ ನೆಲ ಒರೆಸುವ ಕೆಲಸ ಬೇಕಾ ಎಂದು ಗಡಸಾಗಿ ಕೇಳುತ್ತಾನೆ ಋಷ್. ಆಗ ಋತ್ವಿ, 2 ಆಫೀಸಿನಲ್ಲಿ ಅದೇ ಕೆಲಸವನ್ನು ಮಾಡ್ತೀನಿ, ನೀನು ಸಂಬಳ ಕಮ್ಮಿ ಕೊಟ್ಟರೂ ಪರವಾಗಿಲ್ಲ, ಹೇಗೋ ಇನ್ನು 11 ತಿಂಗಳು ಕಳೆದು ಬಿಡ್ತೀನಿ ಎಂದು ಮೃದುವಾಗಿ ನುಡಿದರೆ,
ಲೇ ಇವಳೆ, ನಿನಗೊಂದು ಗಾದೆ ಗೊತ್ತಾ ಎಂದು ಕೇಳುತ್ತಾನೆ ಋಷ್. ಯಾವ ಗಾದೆ ಎಂದವಳ ಮೇಲಿನ ಹಿಡಿತವನ್ನು ಬಿಗಿ ಮಾಡುತ್ತಾ. ಊರಗೌಡನ ಮಗಳಿಗೆ ಹೊರಗಡೆ ಬಿಸಿಲಿದೆ, ಅದಕ್ಕೆ ಹಾಲು ಅನ್ನ ತಿಂದ್ಕೊಂಡು ಮನೆಯಲ್ಲಿರು ಚಿನ್ನ ಅಂದರೆ, ಇಲ್ಲ ನಾನು ಊರು ತಿರ್ಗೋಕೆ ಹೋಗ್ತೀನಿ ಅಂದಳಂತೆ ಎಂದ ಋಷ್ನ ಮಾತಿಗೆ ಯಾಕೆ ಹಾಗೆ ಹೇಳಿದ್ದು ಅವಳು? ಬಿಸಿಲಿಗೆ ಹೋಗೋ ಬದಲು ಮನೆಯಲ್ಲಿ ಇರುವುದಕ್ಕೆ ಏನು ಧಾಡಿ ಅವಳಿಗೆ ಎಂದು ಪ್ರಶ್ನೆ ಹಾಕುತ್ತಾಳೆ ಋತ್ವಿ. ನಾನು ಅದನ್ನೇ ಕೇಳ್ತಾ ಇದ್ದೀನಿ. PA ಕೆಲಸ ಬೇಡ, ಕಸ ಗುಡಿಸುತ್ತೇನೆ ಅಂತ ಇದೆಯಲ್ಲೇ, ಮರ್ಯಾದೆಯಾಗಿ ನನ್ನ PA ಆಗಿರು ಸಾಕು, ಇಲ್ಲಾಂದರೆ ನನ್ನ 99 ಲಕ್ಷ ಮಡಗು ಎನ್ನುತ್ತಾನೆ ಋಷ್. ಅವನ ಮಾತನ್ನು ಕೇಳಿ ಋತ್ವಿ ಮನದಲ್ಲೇ ಬೈಯುವಾಗ, ಗೊತ್ತು ಕಣೆ ನೀನು ಯಾಕೆ ಹೀಗೆ ಆಡ್ತಾ ಇದೀಯಾ ಅಂತ, ಆದರೂ ಇನ್ನು 11 ತಿಂಗಳು ನಾನೆಲ್ಲೋ ನೀನಲ್ಲೇ ಎಂದು ನಕ್ಕ ಋಷ್. ಹೋಗಿ ಟೀ ತೆಗೆದುಕೊಂಡು ಬಾ, ಅದು ಕೂಡ ನೀನೇ ಮಾಡಿಕೊಂಡು ತರಬೇಕು, ಹೋಗಿ ಬೇಗ ಬಾ ಎಂದು ಅವಳನ್ನು ಬಿಟ್ಟ ತಕ್ಷಣ ನಿಟ್ಟುಸಿರುಬಿಟ್ಟು ಆಚೆಗೆ ಹೋಗುತ್ತಾಳೆ ಋತ್ವಿ. ಹೊರಗಡೆಯ ಜನ ಹೇಗೆ ನೋಡುತ್ತಾರೋ ಎನ್ನುವ ಅಳುಕಿನಲ್ಲಿ ಆಚೆಗೆ ಹೋದ ಋತ್ವಿಗೆ, ಕಂಗ್ರಾಟ್ಸ್ ಋತ್ವಿ, ಇದುವರೆಗೂ ನಮ್ಮ ಬಾಸ್ ಯಾರನ್ನು PA ಮಾಡ್ಕೊಂಡಿರಲಿಲ್ಲ, ಆಲ್ ದ ಬೆಸ್ಟ್, ಬಟ್ ಹುಷಾರು, ಬಾಸ್ ಬಹಳ ಕೋಪಿಷ್ಟ ಎಂದು ಅಭಿನಂದನೆ ಹೇಳುತ್ತಾರೆ ಎಲ್ಲರೂ. ಸರ್ ಟೀ ಎಂದವಳ ಕೈಯಿಂದ ಕಪ್ಪು ಪಡೆದ ಋಷ್ ತನ್ನ ಲ್ಯಾಪ್ಟಾಪ್ ನೋಡುತ್ತಾ, ಆವ್ಯಾ ಅಲ್ಲಿ, ಋತ್ವಿ, ಅಲ್ಲಿ ನೀಲೇಶ್ ಆ್ಯಂಡ್ ಕಂಪನಿಯ ಹೆಸರಿನ ದೊಡ್ಡ ಫೈಲ್ ಇದೆ, ತಗೊಂಡು ಬಾ, ಅದರಲ್ಲಿ ಕೆಲವೊಂದು ನೋಟ್ಸ್ ರೆಡಿ ಮಾಡೋದು ಹೇಳಿಕೊಡ್ತೀನಿ, ಇನ್ಮೇಲೆ ನೀನು ಅದೊಂದು ಕೆಲಸ ಮಾಡಬೇಕು. ನಮ್ಮ ಬಿಸ್ನೆಸ್ ಯಾರ ಜೊತೆ ನಡೆಯುತ್ತೆ ಅದೆಲ್ಲ ಸಿಸ್ಟಮಲ್ಲಿ ಸೇವ್ ಆಗಿದ್ದರೂ ಈ ರೀತಿ ಫೈಲ್ ಮೇಂಟೈನ್ ಮಾಡಬೇಕು ಅನ್ನೋದು ಡ್ಯಾಡಿಯ ಆರ್ಡರ್. ಸೊ ಹೋಗಿ ತಗೊಂಡು ಬಾ, ಅರ್ಜೆಂಟಾಗಿ ಒಂದು ಮೇಲ್ ಸೆಂಡ್ ಮಾಡಬೇಕು, ಸಬ್ಜೆಕ್ಟ್ ಏನು ಅಂತ ನಾನು ಹೇಳ್ತೀನಿ ಎಂದವನು ಈಗ ತುಸು ಗಂಭೀರ. ಫೈಲ್ಗಳನ್ನು ನೀಟಾಗಿ ಜೋಡಿಸಿದ ರ್ಯಾಕ್ ಹತ್ತಿರ ಹೋದ ಋತ್ವಿ, ಇದರಲ್ಲಿ ಈ ಹಂದಿ ಅಲಲ ಋಷಿ ಸರ್ ಹೇಳಿದ ಫೈಲ್ ಎಲ್ಲಿದೆ ಎಂದು ನೋಡುತ್ತಾ ನಿಂತಾಗ ತನಗೆ ಬಂದ ಕರೆ ಸ್ವೀಕರಿಸುತ್ತಾ ಆಚೆಗೆ ಹೋಗುವ ಋಷ್ ಅವಳ ಭುಜ ತಟ್ಟಿ, ಸನ್ನೆಯಲ್ಲಿಯೇ ಅಲ್ಲಿದೆ ನೋಡು ಫೈಲ್ ಎಂದಾಗ ಇವಳು ಕೂಡ ಸನ್ನೆಯಲ್ಲಿಯೇ ಸರಿ ಎನ್ನುತ್ತಾಳೆ. ಎತ್ತರದಲ್ಲಿದ್ದ ಫೈಲನ್ನು ತೆಗೆಯುವ ಸಲುವಾಗಿ ಋಷ್ನ ಭೇಟಿ ಮಾಡಲು ಬರುವವರಿಗಾಗಿ ಇಟ್ಟಿದ್ದ ಚೇರ್ ಸಹಾಯ ತೆಗೆದುಕೊಂಡ ಋತ್ವಿ, ಅಯ್ಯೋ ಇದು ಕೈಗೆ ಸಿಗ್ತಾ ಇಲ್ಲ, ಅಂದರೆ ನಾನು ನಿಜಕ್ಕೂ ಅಷ್ಟು ಕುಳ್ಳಿನಾ ಎಂದುಕೊಂಡು ತನ್ನ ಕಾಲ್ಬೆರಳುಗಳ ಮೇಲೆ ನಿಂತು ಫೈಲ್ ಎಟಕಿಸುವ ಪ್ರಯತ್ನ ಮಾಡಲು ಚೇರ್ನ ಸೀಟ್ ತಿರುಗಿ, ಇನ್ನೇನು ಬಿದ್ದೇ ಬಿಟ್ಟೆ ಎಂದ ಹುಡುಗಿ ಅಮ್ಮ ಎಂದು ಕಿರುಚಲು ಅವಳ ನಡುವಿಗೆ ಕೈ ಹಾಕಿ ತಡೆದ ಋಷ್, ಈ ರೀತಿ ತಿರುಗುವ ಸೀಟ್ ಇರುವ ಚೇರ್ ತಗೋತಾರೆ ಯಾರಾದರೂ, ಇಳಿ ಕೆಳಗೆ ಎನ್ನುತ್ತಾ ತಾನೇ ಅವಳನ್ನು ಎತ್ತಿ ಇಳಿಸಿ, ಇರು ನಾನೇ ತೆಗೆದುಕೊಡ್ತೀನಿ ಎನ್ನುತ್ತಾ ಚೇರ್ ಮೇಲೆ ಹತ್ತಿ ಫೈಲ್ ತೆಗೆದು ಇಳಿಯುವ ಹೊತ್ತಿಗೆ ತಾನೇ ಜಾರಿದ. ಸರ್ ಜೋಪಾನ ಎನ್ನುತ್ತಾ ಅವನನ್ನು ಹಿಡಿಯಲು ಬಂದ ಹೆಣ್ಣನ್ನೇ ಹಿಡಿದುಕೊಂಡು ವಿಸಿಟರ್ ಸೋಫಾದ ಮೇಲೆ ಬಿದ್ದ ಋಷ್, ಲೇ ಇವಳೆ ಪೆಟ್ಟಾಯ್ತಾ ಎಂದಾಗ, ಪೆಟ್ಟೇನೂ ಬಿದ್ದಿಲ್ಲ, ನೀನು ಹೀಗೆ ಹಂದಿಯ ಹಾಗೆ ಬಿದ್ದರೆ ಭಾರ ತಡೆಯೋಕೆ ಆಗದೆ ಮಧ್ಯಾಹ್ನ ತಿಂದಿದ್ದು ಪೂರ್ತಿ ಆಚೆಗೆ ಬರುತ್ತೆ ಅಷ್ಟೇ, ಎದ್ದೇಳು ಮೇಲೆ ಎಂದು ಅವನನ್ನು ಎಬ್ಬಿಸಲು ನೋಡುತ್ತಾಳೆ ಋತ್ವಿ. ಆಗ ಅವಳ ಮುಂಗುರಳನ್ನು ಸರಿಸುತ್ತಾ, ಇವತ್ತು ನನ್ನ ಜೊತೆ ಡಿನ್ನರ್ಗೆ ಬರ್ತೀಯೇನೆ ಎಂದವನ ಮಾತಿಗೆ ಹುಬ್ಬುಗಂಟು ಮಾಡಿದ ಋತ್ವಿ, ನಿಂಗೇನು ಹುಚ್ಚಾ, ಏನೋ ಕೇಳಿದರೆ ಇನ್ನೇನೋ ಹೇಳ್ತಾ ಇದೆಯಾ, ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ಆಗಾಗ ಹೀಗೆ ನನ್ನನ್ನು ಅಂಟಿಕೊಳ್ಳಲು ಬರಬೇಡ, ನನಗೆ ಹಿಂಸೆ ಆಗುತ್ತೆ ಎಂದರೆ, ನಾನು ಹೀಗೆ ಮಾಡೋದು ಕಣೆ, ಆ ಹಕ್ಕಿದೆ ನನಗೆ ಎಂದವನು ಈಗಲೂ ಅವಳಿಂದ ದೂರ ಸರಿಯುವ ಪ್ರಯತ್ನ ಮಾಡಲಿಲ್ಲ. ಏನು ಹಕ್ಕು? ಕೆಲಸ ಕೊಟ್ಟಿದ್ದೀಯಾ, ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ನಾನು, ಅದಕ್ಕೂ ಅಡ್ಡಿಪಡಿಸುವವನು ನೀನೇ, 3 ಹೊತ್ತು ನೀನು ಮುಂದೆ ಇರಬೇಕು ಅಂತೀಯಾ, ಹೀಗೆ ಏನಾದರೂ ನೆಪ ಮಾಡಿಕೊಂಡು ಮುಟ್ಟಿ ಮಾತಾಡೋಕ್ಕೆ ಬರ್ತೀಯಾ ಎಂದು ಕೋಪದಲ್ಲಿ ನುಡಿದ ಋತ್ವಿಯ ಮೊಗದ ಮೇಲೆ ತನ್ನ ತೋರು ಬೆರಳಿನ ಚಿತ್ತಾರ ಬಿಡಿಸುವ ಋಷ್, ನಮ್ಮಿಬ್ಬರ ನಡುವೆ ಅದಾಗಿ ಹೋಯ್ತಲ್ಲ, ಅದಕ್ಕೆ ನಿನ್ನ ಮೇಲೆ ನನಗೆ ಹಕ್ಕಿದೆ ಅಂತ ಹೇಳಿದ್ದು. ಅದು ಅಂದರೆ ಯಾವುದು ಗೊತ್ತಲ್ಲ, ಅದೇ ಅದು ಮುಂಬೈನಲ್ಲಿ ಆಯ್ತಲ್ಲ ಅದು, ಅದಾಗಿದೆ ಎನ್ನುವ ಕಾರಣಕ್ಕೆ ನಾನು ನಿನ್ನ ಜೊತೆ ಇಷ್ಟು ಕ್ಲೋಸ್ ಆಗಿರೋದು, ಇನ್ನು ಮುಂದೆ ಕೂಡ ಹೀಗೆ ಇರ್ತೀನಿ ಎನ್ನುತ್ತಾ ಅವಳ ತುಟಿಗಳನ್ನು ಮೃದುವಾಗಿ ಹಿಂಡಿದರೆ ಅವನ ಕೈ ಸರಿಸಿದ ಋತ್ವಿ ಕೋಪದಿಂದ ಮುಖವನ್ನು ಗಂಟು ಹಾಕಿಕೊಂಡು, ನೋಡು ಅವತ್ತು ಆಗಿದ್ದು ಆಗಿ ಹೋಯಿತು, ನಾನು ಅದನ್ನು ಮರೆಯುವ ಪ್ರಯತ್ನ ಮಾಡ್ತಾ ಇದ್ದೀನಿ, ನೀನು ಅದನ್ನು ಮರೆತು ಬಿಡು ಪ್ಲೀಸ್ ಎಂದಾಗ, ಮರೆಯುವ ಪ್ರಯತ್ನ ಮಾಡ್ತೀನಿ ಬಿಡೆ, ಆದರೆ ಇವತ್ತು ನನ್ನ ಜೊತೆ ಡಿನ್ನರ್ಗೆ ಬಾ ಎನ್ನುತ್ತಾನೆ ಋಷ್. ಬರಲ್ಲ ಎಂದವಳನ್ನು ಬಿಟ್ಟು, ನೋಡೋಣ ಯಾಕೆ ಬರಲ್ಲ ಅಂತ, ಈಗ ಸಬ್ಜೆಕ್ಟ್ ಕೊಡ್ತೀನಿ, ಮೇಲ್ ಟೈಪ್ ಮಾಡು ಬಾ ಎನ್ನುತ್ತಾನೆ ಋಷ್. ಮತ್ತೆ ಹುಡುಗ ಗಂಭೀರವಾಗಿ ಕುಳಿತು ತನ್ನ ಕೆಲಸ ಮಾಡಲು ಆರಂಭಿಸಿದ್ದ. ಆಗಲೇ ಋತ್ವಿ ತುಸು ನಿರಾಳವಾದದ್ದು. ಸಂಜೆ 5:30 ಹೊತ್ತಿಗೆ, ಋತ್ವಿ ಟೈಮ್ ಆಯಿತು, ನೀನು ಹೋಗು, ಇನ್ಮೇಲೆ ಸ್ವಲ್ಪ ಬೇಗ ಹೋಗು, ಟೇಕ್ ಕೇರ್ ಎಂದ ಋಷ್ನ ಮಾತಿಗೆ ತಲೆಯಾಡಿಸಿ ಮನೆಗೆ ಹೋಗುತ್ತಾಳೆ ಋತ್ವಿ. ಅಕ್ಕ ಊಟಕ್ಕೆ ಬರ್ತೀಯಾ ಅಥವಾ ತಂದು ಕೊಡ್ಲಾ ಎಂದ ಋತ್ವಿಗೆ, ಬೇಡ ಋತ್ವಿ, ಇವತ್ತು ನಮ್ಮ ಕೊಲೀಗ್ ಫೌಜಿಯಾ ಬರ್ತ್ಡೇ, ಸೊ ಅವಳೇ ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿದ್ದಾಳೆ, ನಾನು ನಾಳೆ ಬೆಳಗ್ಗೆ ಬರ್ತೀನಿ, ನೀನು ಊಟ ಮಾಡಿ ಕಿಟಕಿ ಬಾಗಿಲನ್ನು ನೀಟಾಗಿ ಹಾಕಿ ಮಲಗು ಎನ್ನುತ್ತಾಳೆ ನಿವೇದಿತಾ.
ರಾತ್ರಿ 9 ಗಂಟೆಯ ಸುಮಾರಿಗೆ ಮನೆಯ ಕಾಲಿಂಗ್ ಬೆಲ್ ಶಬ್ದವಾದಾಗ ಮೊದಲು ಕಿಟಕಿ ತೆರೆದು ನೋಡಲು ಮದರ್ ಸಿಕ್ವೇರ ನಿಂತಿರುತ್ತಾರೆ. ನಿವಿಯ ಫೋನ್ನಲ್ಲಿ ಅವರ ಫೋಟೋ ನೋಡಿದ್ದರಿಂದ ಅವರನ್ನು ಗುರುತು ಹಿಡಿದ ಋತ್ವಿ ಒಳಗೆ ಕರೆದು, ಅಮ್ಮ, ನಿವಿ ಅಕ್ಕ ಕೆಲಸಕ್ಕೆ ಹೋಗಿದ್ದಾಳೆ, ಇವತ್ತು ನೈಟ್ ಡ್ಯೂಟಿ ಎಂದಾಗ, ನಾಳೆ ಅವಳ ಬರ್ತ್ಡೇ ಇತ್ತು. ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ನಮ್ಮ ಆಶ್ರಮಕ್ಕೆ ಬಂದು ಸೇರಿದ ಮಗು ಅದು. ನಾನು ಈಗಲೇ ನೈನಿತಾಲ್ಗೆ ಹೋಗ್ತಾ ಇದ್ದೆ. ಹೋಗುವ ಮೊದಲು ಅವಳಿಗೆ ವಿಶ್ ಮಾಡಿ ಗಿಫ್ಟ್ ಕೊಡುವ ಸಲುವಾಗಿ ಬಂದೆ. ಹೊರಗಡೆ ನನಗಾಗಿ ವೆಹಿಕಲ್ ಕಾಯ್ತಾ ಇದೆ. ಒಂದು ಕೆಲಸ ಮಾಡಮ್ಮ, ನಿವೇದಿತ ಬಂದ ನಂತರ ಅವಳಿಗೆ ಗಿಫ್ಟ್ ಕೊಡು. ನಾನು ಬಂದಿದ್ದೆ ಎನ್ನುವುದನ್ನು ತಿಳಿಸಿಬಿಡು ಎಂದ ಮದರ್ ಸೀಕ್ವೇರ ಮಾತಿಗೆ ಒಪ್ಪಿ ಅವರಿಂದ ಗಿಫ್ಟ್ ಪಡೆದು ಅವರನ್ನು ಕಳುಹಿಸಿದ ಋತ್ವಿ, ನಾಳೆ ನಿವೇದಿತ ಬರ್ತ್ಡೇಗೆ ಏನಾದರೂ ಗಿಫ್ಟ್ ಕೊಡಬೇಕಲ್ಲ, ಆಗ ಅಕ್ಕನಿಗೆ ಖುಷಿಯಾಗುತ್ತೆ ಎಂದು ಯೋಚಿಸಿ 9:30 ಹೊತ್ತಿಗೆ ತನ್ನ ಪರ್ಸ್ ತೆಗೆದುಕೊಂಡು ಮನೆಯಿಂದ ಆಚೆಗೆ ಹೋಗುತ್ತಾಳೆ. ಆಟೋದಲ್ಲಿ ಹೋಗಿ ಅಂದುಕೊಂಡಂತೆ ಮೊದಲು ಒಂದು ಬಟ್ಟೆ ಅಂಗಡಿಗೆ ಹೋದವಳು ನಿವೇದಿತಾಗೆ ಮ್ಯಾಚ್ ಆಗುವಂತೆ ಬೇಬಿ ಪಿಂಕ್ ಬಣ್ಣದ ಚಂದದ ಗೌನ್ ತೆಗೆದುಕೊಂಡು ಚಂದದ ಒಂದು ಗಿಫ್ಟ್ ತೆಗೆದುಕೊಂಡು ಮನೆಯಲ್ಲೇ ನಾನೇ ಕೇಕ್ ಮಾಡ್ತೀನಿ ಎನ್ನುತ್ತಾ ಕೇಕ್ಗೆ ಬೇಕಾದ ಸಾಮಗ್ರಿಗಳನ್ನು ಸಹ ತೆಗೆದುಕೊಂಡು ಬಸ್ ಸ್ಟಾಪ್ನತ್ತ ಹೆಜ್ಜೆ ಹಾಕುತ್ತಾ ಯಾವುದಾದ್ರೂ ಆಟೋ ಸಿಕ್ಕರೆ ಸಾಕಿತ್ತು. ಟೈಮ್ 10:30 ಆಗ್ತಾ ಇದೆ ಎಂದುಕೊಂಡೇ ಹೆಜ್ಜೆ ಇಡುವಾಗ ಆವ್ಯಾ ನಿಂತ್ಕೋ ಎನ್ನುವ ಧ್ವನಿ ಕೇಳುತ್ತದೆ. ತಕ್ಷಣ ಹಿಂತಿರುಗಿ ನೋಡಲು ಯಾರೋ ಅಪರಿಚಿತ ಗಂಡಸು ನಿಂತಿದ್ದಾನೆ. ಆತ ತನ್ನ ಕೈಲಿದ್ದ ಫೋಟೋ ನೋಡಿ ಮತ್ತೊಮ್ಮೆ ಋತ್ವಿಯನ್ನು ನೋಡಿ, ನೀನು ಆವ್ಯಾ ತಾನೇ, ನಮ್ಮ ರೇಷ್ಮಾ ಮೇಡಮ್ ಕೈಯಿಂದ ತಪ್ಪಿಸಿಕೊಂಡು ಬಂದವಳು, ನಿನ್ನನ್ನು ಹಿಡಿದುಕೊಟ್ರೆ ನನಗೆ 10 ಲಕ್ಷ ಕೊಡ್ತಾರೆ ಎನ್ನುತ್ತಾ ಅವಳ ಬಳಿ ಬರಲು ಭಯಬಿದ್ದ ಋತ್ವಿ ಓಡಲು ಶುರು ಮಾಡುತ್ತಾಳೆ. ಅದೆಷ್ಟು ದೂರ ಓಡಿ ಬಂದಿದ್ದಳು, ಎಲ್ಲೆಲ್ಲಿ ಓಡಿ ಬಂದಳು, ಯಾವ ರಸ್ತೆಯಲ್ಲಿ ಇದ್ದಾಳೆ, ಯಾವ ಬೀದಿಗೆ ಬಂದಿದ್ದಾಳೆ ಒಂದು ಗೊತ್ತಿಲ್ಲ ಅವಳಿಗೆ. ಆದರೂ ಕೈಯಲ್ಲಿದ್ದ ಬ್ಯಾಗ್ಗಳನ್ನು ಬಿಟ್ಟಿಲ್ಲ. ಆತ ಸಹ ಅವಳ ಹಿಂದೆಯೇ ಇದ್ದಾನೆ. ಆವ್ಯಾ ನಿಲ್ಲು, ನನ್ನಿಂದ ತಪ್ಪಿಸಿಕೊಂಡು ಹೋಗೋಕ್ಕೆ ಸಾಧ್ಯವಿಲ್ಲ ಎನ್ನುತ್ತಿದ್ದಾನೆ. ಪ್ಲೀಸ್ ನನ್ನನ್ನು ಬಿಟ್ಟು ಬಿಡು ಎನ್ನುತ್ತಲೇ ಓಡುತ್ತಿದ್ದ ಋತ್ವಿಗೆ ಅದೇ ದಾರಿಯಲ್ಲಿ ಬರುತ್ತಿದ್ದ ಕಾರನ್ನು ಕಂಡು ಸ್ವಲ್ಪ ಧೈರ್ಯ ಬಂದಂತಾಗಿ ಕಾರಿಗೆ ಕೈ ಅಡ್ಡ ಹಾಕಿ, ಸರ್ ಪ್ಲೀಸ್ ಹೆಲ್ಪ್ ಮಾಡಿ ಎನ್ನಲು ತಕ್ಷಣ ಕಾರ್ಗೆ ಬ್ರೇಕ್ ಒತ್ತಿ ಡ್ರೈವರ್ ಸೀಟ್ನಿಂದ ಇಳಿಯೋದು ಬೇರೆ ಯಾರೂ ಅಲ್ಲ, ಅದು ನಮ್ಮ ಋಷ್. ಎಣ್ಣೆ ಮಾಸ್ಟರ್ ಫುಲ್ ಝೂಮ್ನಲ್ಲೇ ಇದ್ದಾರೆ. ರಾತ್ರಿ ಆದಮೇಲೆ ಅವನು ಯಾವಾಗಲೂ ಹೀಗೇನೆ. ಲೇ ಇವಳೇ, ನೀನು ಯಾಕೆ ಇಷ್ಟು ಹೊತ್ತಲ್ಲಿ ಆಚೆಗೆ ಬಂದೆ, ಅಥವಾ ಇದು ನನ್ನ ಭ್ರಮೇನಾ ಎನ್ನುತ್ತಿದ್ದವನ ತೋಳನ್ನು ಬಿಗಿಯಾಗಿ ಹಿಡಿದ ಋತ್ವಿ, ಋಷ್ ಪ್ಲೀಸ್ ಹೆಲ್ಪ್ ಮಾಡಿ ಎನ್ನುತ್ತಾ ಅವನ ತೋಳಿನ ಒಳಗೆಯೇ ತನ್ನ ಮುಖ ಮುಚ್ಚಿಕೊಂಡ್ರೆ, ಓ ಅಂದರೆ ಇದು ನಿಜಾನಾ ಎನ್ನುತ್ತಾ ಅವಳ ಮೊಗವನ್ನು ನೋಡಿದ ಋಷ್, ಲೇ ಯಾಕಿಷ್ಟು ಹೆದರಿದೀಯಾ, ಹೋಗಲಿ ಯಾಕೆ ಅಳ್ತಾ ಇದೆಯಾ, ಏನಾಯಿತು? ಅದು ಸರಿ, ಇಷ್ಟು ಹೊತ್ತಲ್ಲಿ ನೀನು ಒಬ್ಬೊಬ್ಬಳೆ ಯಾಕೆ ಓಡಾಡ್ತಾ ಇದೆಯಾ, ಕೆಲಸ ಬಿಟ್ಟ ಮೇಲೆ ನೀನು ಮನೆಗೆ ಹೋಗಿದ್ಯಲ್ಲ ಎಂದು ತೊದಲಿದಾಗ ಋಷ್, ಅವನು ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾನಂತೆ, ನನಗೆ ಅಲ್ಲಿಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಪ್ಲೀಸ್ ನನ್ನನ್ನು ಕಾಪಾಡಿ, ನಾನು ಅಲ್ಲಿಗೆ ಹೋಗಲ್ಲ ಎಂದವಳ ಮಾತು ಅರ್ಥವಾಗದೆ, ಎಲ್ಲಿಗೆ ಸರಿಯಾಗಿ ಹೇಳೆ ಎನ್ನುತ್ತಾನೆ ಋಷ್. ಅದೇ ರೇಷ್ಮಾ ಮನೆಗೆ, ನಾನು ಅಲ್ಲಿಗೆ ಹೋಗಲ್ಲ, ಬೇಕಾದರೆ ಆತ್ಮಹತ್ಯೆ ಮಾಡಿಕೊಳ್ತೀನಿ ಎಂದ ಋತ್ವಿ ಭಯದಿಂದ ಅವನನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿದಾಗ ತುಸು ಗಂಭೀರವಾದ ಋಷ್, ಯಾವ ರೇಷ್ಮಾ ಎನ್ನಲು, ಅದೇ ಮುಂಬೈ ರೇಷ್ಮಾ ವೇಶ್ಯಾವಾಟಿಕೆ, ಆ ದಂಧೆಗೆ ನಾನು ಹೋಗಲ್ಲ ಋಷ್, ಬೇಕಾದರೆ ಸತ್ತು ಹೋಗ್ತೀನಿ, ಇವನು ಅವಳ ಕಡೆಯವನಂತೆ, ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋದರೆ 10 ಲಕ್ಷ ಕೊಡ್ತಾಳೆ ಅಂತ ನನ್ನನ್ನು ಓಡಿಸ್ತಾ ಇದ್ದಾನೆ ಎಂದು ಬಿಕ್ಕಳಿಸಿ ಅಳುತ್ತಿದ್ದ ಋತ್ವಿಯ ಕಣ್ಣೀರನ್ನು ಒರೆಸುವ ಋಷ್, ಎಲ್ಲದಕ್ಕೂ ಚಿಕ್ಕ ಮಕ್ಕಳ ಹಾಗೆ ಅಳಬಾರ್ದು ಕಣೆಯವಳೆ, ನಾನು ನಿನ್ನನ್ನು ಎಲ್ಲಿಗೂ ಕಳುಹಿಸಲ್ಲ, ನನ್ನ ಪರ್ಮಿಷನ್ ಇಲ್ಲದೆ ಯಾರೂ ನಿನ್ನನ್ನು ಎಲ್ಲಿಗೂ ಕರ್ಕೊಂಡು ಹೋಗೋಕ್ಕೆ ಆಗಲ್ಲ ಎನ್ನುತ್ತಾ ಎದುರಿದ್ದ ವ್ಯಕ್ತಿಯ ಕಡೆ ಒಂದು ಹೆಜ್ಜೆ ಇಟ್ಟು ಮರಳಿ ಋತ್ವಿಯ ಬಳಿ ಬಂದು, ನಿನ್ನನ್ನು ಸೇವ್ ಮಾಡ್ತೀನಿ, ನಾಳೆ ನನ್ನ ಜೊತೆ ಡಿನ್ನರ್ಗೆ ಬರ್ತೀಯಾ ಎಂದರೆ, ಹಾಂ ಎಂದವಳು ಅವನನ್ನೇ ನೋಡಲು, ಯಾವಳೆ ಅವಳು, ಸುಮ್ಮನೆ ಇರೋದು, ಹೇಳೆ ಬರ್ತೀಯಾ, ಅದು ಸಹ ನಾನು ಕೊಡುವ ಡ್ರೆಸ್ ಹಾಕಿಕೊಂಡು ಬರಬೇಕು, ಬಂದರೆ ನಿನ್ನನ್ನು ಸೇವ್ ಮಾಡ್ತೀನಿ ನೋಡು, ಏನು ಮಾಡ್ತೀಯಾ ಎನ್ನುತ್ತಾನೆ ಋಷ್. ಬರ್ತೀನಿ ಪ್ಲೀಸ್, ಅವನಿಂದ ನನ್ನನ್ನು ಕಾಪಾಡು, ನಾನು ಮತ್ತೆ ಅಲ್ಲಿಗೆ ಹೋಗಲ್ಲ ಎಂದ ಋತ್ವಿಗೆ ಪ್ರಾಮಿಸ್ ಮಾಡು ಎನ್ನುತ್ತಾ ಅವಳಿಂದ ಪ್ರಾಮಿಸ್ ಪಡೆದ ನಂತರ ಅವಳ ಕೆನ್ನೆ ತಟ್ಟಿ, ಪೂರ್ ಪೆದ್ದಿ ನೀನು ಬರಲ್ಲ ಅಂದರೂ ನಾನು ನಿನ್ನನ್ನು ಸೇವ್ ಮಾಡ್ತಾ ಇದ್ದೆ ಕಣೆ, ಅಷ್ಟು ಗೊತ್ತಾಗಲ್ವ ನಿಂಗೆ, ಈ ಋಷ್ನ ಬದುಕಿಗೆ ಬರುವುದು ಮಾತ್ರ ಅವರವರ ಇಷ್ಟ, ಆದರೆ ಆಚೆಗೆ ಹೋಗಲು ನಾನು ಪರ್ಮಿಷನ್ ಕೊಡಬೇಕು ಕಣೆ ಇವಳೇ ಎಂದವನು, ಎಲ್ಲಿ ಈಗೊಂದು ಮುತ್ತು ಕೊಡು ನೋಡೋಣ ಮತ್ತೆ ಎನ್ನುತ್ತಾ ತನ್ನ ಕೆನ್ನೆ ಚಾಚಲು, ಋಷ್ ನಿಂಗೇನು ಹುಚ್ಚಾ, ಅವನು ಅಲ್ಲಿ ದೊಣ್ಣೆ ತರ್ತಾ ಇದ್ದಾನೆ ಎಂದು ಅರಚುವ ಋತ್ವಿಗೆ, ಶೋ ಕಿರುಚಬೇಡ, ನಾನು ಕೇಳಿದು ಕೊಟ್ಟರೆ ನಾನು ನಿನ್ನನ್ನು ಸೇವ್ ಎನ್ನುವ ಹೊತ್ತಿಗೆ ದಪ್ಪ ದೊಣ್ಣೆ ಹಿಡಿದು ಋತ್ವಿಯ ಮೇಲೆ ಹಲ್ಲೆ ಮಾಡಲು ಬರುತ್ತಾನೆ ಆ ವ್ಯಕ್ತಿ.
ಆಗ ಭಯದಿಂದ ಕಿರುಚಿದ ಋತ್ವಿ ಆಸರೆಗೆ ಋಷ್ನ ಅಪ್ಪಿ ಕೆಲ ಸೆಕೆಂಡ್ಗಳ ನಂತರ ಕಣ್ಣು ತೆರೆದರೆ ಅವಳ ಮೇಲೆ ಬೀಳಬೇಕಿದ್ದ ಆ ವ್ಯಕ್ತಿ ಬೀಸಿದ ದೊಣ್ಣೆಯನ್ನು ತಡೆದು ಉಗ್ರ ನರಸಿಂಹನ ಹಾಗೆ ನಿಂತಿದ್ದಾನೆ ಋಷ್. ಆಗಲೂ ಋತ್ವಿ ಭಯದಿಂದ ಕಣ್ಣರಳಿಸಿದರೆ, ಈಗಲಾದರೂ ಮುತ್ತು ಕೊಡೆ ಮೊಟ್ಟೆ ಕಣ್ಣವಳೆ ಎಂದು ಹುಬ್ಬು ಕುಣಿಸಿ ಕೇಳುತ್ತಾನೆ ಋಷ್. ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ನಿರೀಕ್ಷೆಯಲ್ಲಿ. ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ.